ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಮಂಗಳೂರು ನೀರು ದೋಸೆ ಅಂತಾರಲ್ಲ ಅದು. ಅದಕ್ಕೆ ಅಕ್ಕಿ 2 ಕಪ್ ಹಾಕಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ನೆನೆ ಹಾಕಿದ್ದೀನಿ, ಆಗಲೇ ಗ್ರೈಂಡ್ ಮಾಡಬೇಕು. ಇದು ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, 1-2 ಸ್ಟ್ರಿಂಗು, 1-2 ಕರಿ ಲೀವ್ಸು, ಆಮೇಲೆ ಇದನ್ನು ಹಾಕಿದ್ದೀನಿ, ಏನದು ಶುಂಠಿ ಒಂದು ಸ್ವಲ್ಪ, ಹಿಂಗೊಂದು ಸ್ವಲ್ಪ, ತೆಂಗಿನಕಾಯಿ ಒಂದು ಸ್ವಲ್ಪ, ಹುಣಸೆ ಹಣ್ಣು, ಉಪ್ಪು. ಇವಾಗ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು. ಇದು ಗ್ರೈಂಡ್ ಮಾಡೋಕ್ಕೆ ತೆಂಗಿನಕಾಯಿ, ಇದು ಸ್ವಲ್ಪ ಉಪ್ಪು ಬೇಕು. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ತಿದ್ದೀನಿ ಇದು ಗ್ರೈಂಡ್ ಮಾಡೋಕ್ಕೆ. ಗ್ರೈಂಡ್ ಮಾಡಿ ಸ್ವಲ್ಪ ನೀರಾಗಿ ಮಾಡಿಕೊಂಡು ದೋಸೆ ಮಾಡಬೇಕು. ಆಮೇಲೆ ಇದು ನೀರು ದೋಸೆ ತಿನ್ನೋಕ್ಕೇನೆ ಸ್ವೀಟ್ ಒನ್ನು. ಇದು ಏಲಕ್ಕಿ ಪುಡಿ, ಬೆಲ್ಲ, ಇನ್ನೊಂದು ಅರ್ಧ ಇದರಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಸೊ ಇದು ಸ್ವೀಟಲ್ಲಿ ತಿನ್ನೋಕ್ಕೆ, ಇದು ಖಾರಲ್ಲಿ ತಿನ್ನೋಕ್ಕೆ. ಬಟ್ ನೀರು ದೋಸೆನೇ ಇವತ್ತು ಸ್ಪೆಷಲ್. ಏನು ಅಂತ ಹೇಳಿದ್ರೆ, ನಾವು ವನ ಭೋಜನ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಕಾರ್ತಿಕ್ ಮಾಸ ಅಲ್ವಾ, ಅದರಿಂದ ಕಾರ್ತಿಕ್ ಮಾಸದಲ್ಲಿ ಹೊರಗಡೆನೇ ಕುಕ್ ಮಾಡಿಬಿಟ್ಟು ಗಿಡದ ಮಧ್ಯದಲ್ಲಿ ಅಲ್ಲೇ ತಿನ್ನೋದು. ಸೊ ಇವತ್ತು ಸೋಮವಾರ ಬೇರೆ, ಕಾರ್ತಿಕ್ ಸೋಮವಾರ. ಸೊ ಇನ್ನೇನು ಆಗೋಗ್ಬಿಡುತ್ತೆ 5ನೇ ತಾರೀಕು. ಅದರೊಳಗಡೆ ಒಂದು ಸತಿ ಮಾಡೋಣ ಅಂಥೇಳಿ. ಸೊ ಅದನ್ನು ಕುಕ್ ಮಾಡೋಕ್ಕೆ ಈಸಿ ಅಂತ ಹೇಳಿದ್ರೆ ನಮಗೆ ದೋಸೆನೇ. ಬೇರೆ ಎಲ್ಲ ಅಂದರೆ ಎಲ್ಲ ಐಟಮ್ಸು ತೊಗೊಂಡೋಗಲ್ಲಿ ಇಟ್ಕೊಂಡು ಮಾಡಬೇಕು. ಅದರಿಂದ ಇದು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿನ್ಬೋದು ಅಂಥೇಳಿ ಮಾಡ್ತಾಯಿದ್ದೀನಿ. ಟುಡೇ ಐ ಮೇಕಿಂಗ್ ಮಂಗಳೂರು ಸ್ಪೆಷಲ್ ನೀರು ದೋಸೆ. ಫಾರ್ ದ್ಯಾಟ್ ಐ ಹ್ಯಾವ್ ಟೇಕನ್ 2 cup rice. It's already soaked. And I'll be taking half of the coconut. While grinding, we just add that these two and with salt, grind it little bit watery. Then for the side I have taken coconut chutney to make coconut chutney. For that, this is for coconut chutney. I have taken some tamarind, little bit of ginger paste, 2 strings of coriander strings, and 2 leaves of curry leaves, coconut, salt, and little bit of asafoetida. So much have taken. I have to add water and grind. And we eat this one with 2 variety of sides. One is the coconut chutney and the other one is the coconut sweet one. For that I'll be using half of the coconut to the jaggery. This is jaggery, and this is cardamom and clove powder. So I'll be adding a pinch to that while mixing. Then we can eat the neer dosa with any of this one. This will be a spicy one, this will be a sweet one. Both are made with coconut.